ನಾನು 600 ಕೋಟಿ ವಿಶೇಷ ಅನುದಾನವನ್ನು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ರಾಜ್ಯ ಸರ್ಕಾರ ಒದಗಿಸಿರುವ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಿಜೆಪಿ ಮತ್ತು ಹಿಂದೂ ಮುಖಂಡರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಅವರ ಪ್ರಶ್ನೆ ಹೆಂಗಿತ್ತು ಅಂತಂದರೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ಅಂತ. ನಟರಾಜ್ ಗೌಡ್ರನ್ನ ನಾನು ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋತೀನಿ. ಅವ್ರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ನಾನೊಂದು ಪ್ರಶ್ನೆಯನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಮೊನ್ನೆ ತಾನೇ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಸಾಲಕ್ಕೆ ಬಡ್ಡಿ ಮನ್ನಾ ಅನ್ನುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತು. ಹಿಂದುಳಿದ ವರ್ಗಗಳ ನಿಗಮ ಇದೇ ಪ್ರಪೋಸಲ್ ಅನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿತ್ತು, ಅದು ರಿಜೆಕ್ಟ್ ಆಯಿತು. ಬಾಬು ಜಗಜೀವನ್ ರಾಮ್ ನಿಗಮ ಇದೇ ಪ್ರಪೋಸಲ್ ಅನ್ನು ಸರ್ಕಾರದ ಮುಂದಿಟ್ಟಿತ್ತು, ಅದು ರಿಜೆಕ್ಟ್ ಆಯಿತು. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಇಟ್ಟಿರುವಂಥ ಪ್ರಪೋಸಲ್ ಅನ್ನು ರಾಜ್ಯ ಸರ್ಕಾರ ಒಪ್ಪುತ್ತೆ. ಯಾಕೆ ಇದು ಮತ್ತೆ ಓಲೈಕೆ ಅನ್ನೋದೇ ಮತ್ತೆ ಇದನ್ನು ಏನು ಅಂತ ಹೇಳಬೇಕು? ಅನ್ಮ್ಯೂಟ್ ಮಾಡ್ಕೋಬೇಕು ಬಹುಶಃ. ಎಸ್ ಸರ್, ನಟರಾಜ್ ಗೌಡ್ರದ್ದು ಮ್ಯೂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಮೋಹನ್ ವಿಶ್ವ ಅವರೇ, ನಾನು ನಟರಾಜ್ ಗೌಡ್ರನ್ನ ಮತ್ತೆ ಮಾತನಾಡಿಸ್ತೀನಿ. ಮೋಹನ್ ವಿಶ್ವ ಅವರೇ, ಅಪೀಸ್ಮೆಂಟು ಅಂತ ಯಾಕೆ ಹೇಳ್ತೀರಿ? ಜನಸಂಖ್ಯೆಯ ಆಧಾರದ ಮೇಲೆ ಅನುದಾನ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಕರ್ತವ್ಯ. ಅಪೀಸ್ಮೆಂಟ್ ಹೆಂಗಾಗುತ್ತೆ ಇದು? ಓಲೈಕೆ ಹೆಂಗಾಗುತ್ತೆ ಇದು? ರಕ್ಷಿತ್, ನಾನು ಆಗ್ಲೇ ಹೇಳ್ದಂಗೆ ರಕ್ಷಿತ್, ಅಲ್ಲಿ ನಾನು ಆಗ್ಲೇ ಒಂದು ದೊಡ್ಡ ಪಟ್ಟಿನೇ ತೋರಿಸ್ದೆ ನಿಮಗೆ. ಆ ಪಟ್ಟಿ ಪ್ರಕಾರ ಹೋದ್ರೆ ನೀವು ಬೇರೆ ಧರ್ಮದ ಅಥವಾ ಏನ್ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇಲ್ಲ. ಒಂದೇ ನಿಮಿಷ ಬರ್ತೀನಿ, ನಿಮ್ಗೆ ವಾಪಸ್ ಬರ್ತೀನಿ. ಮಾಡ್ತಾ ಇದ್ದಾರೆ, ಅದು ಸಂಚು ಮಾತ್ರ. ಒಂದ್ ನಿಮಿಷ ಮೋಹನ್ ವಿಶ್ವ, ಇಮಾಮ್ಗೆ 6,000 ರೂಪಾಯಿ ಕೊಟ್ರು. ಈಗ ಇಮಾಮ್ಗೆ 6,000 ರೂಪಾಯಿ ಕೊಟ್ರು, ಆ ಉರ್ದು ಶಾಲೆ ಕೊಟ್ರು. ಅಲ್ಲ ರೀ, 4,48,000 ಕೋಟಿ ಬಡ್ಜೆಟ್ ಅಲ್ಲಿ ಇಮಾಮ್ಗೂ ಕೊಟ್ಟಿದ್ದಾರೆ. ನಟರಾಜ್ ಗೌಡ್ರೆ, ನಾನೊಂದು ಪ್ರಶ್ನೆ ಕೇಳಿದೆ ನಿಮ್ಮಲ್ಲಿ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಸಾಲದ ಬಡ್ಡಿಯನ್ನ ಮನ್ನಾ ಮಾಡ್ತೀರಿ, ಉಳಿದ ನಿಗಮಗಳ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಲ್ಲ. ಇದು ಓಲೈಕೆ ಅಲ್ಲದೆ ಇನ್ನೇನು? ಈಗ ನೋಡ್ರಿ, ಈ ರೀತಿಯ ನಿರ್ಧಾರ ನೋಡಿ, ಒಂದೊಂದು ಇಲಾಖೆ ಅವ್ರವ್ರಿಗೆ ಏನ್ ಹಣವನ್ನು ನಿಗದಿ ಮಾಡಿರ್ತದೆ, ಆ ಹಣದಲ್ಲಿ ಅವರು ಸಾಲ ಮನ್ನಾನು ಮಾಡಬಹುದು, ಬಡ್ಡಿ ಮನ್ನಾನು ಮಾಡಬಹುದು, ಯೋಜನೆಗಳನ್ನ ಮಾಡಬಹುದು. ಅದು ಎಲ್ಲಾ ಇಲಾಖೆಯಲ್ಲೂ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಾಗಬಹುದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಬಹುದು, ದಲಿತರಿಗೆ ಸಾಲವನ್ನ ಅದನ್ನು ಕೂಡ 2016-17 ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಾಲ ಮನ್ನಾ ಕೂಡ ಮಾಡಿದ್ರು, ಕೇವಲ ಬಡ್ಡಿ ಮನ್ನಾ ಅಲ್ಲ. ಹಂತ ಹಂತವಾಗಿ ಮಾಡ್ತಾರೆ. 4,48,000 ಕೋಟಿ ಬಡ್ಜೆಟ್ ಅಲ್ಲಿ ಅವ್ರಿಗೆ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಎಷ್ಟು ಕೊಡ್ತಾ ಇರ್ತಕ್ಕಂಥದ್ದು? SCP TSP ನಲ್ಲಿ 24% ಬಿಟ್ಬಿಟ್ರೆ, 44,000 ಕೋಟಿ ಬಿಟ್ರೆ, ಅಲ್ಪಸಂಖ್ಯಾತರಿಗೆ 1%, 0.5% ಕೊಟ್ಟರು ಕೂಡ ಅದನ್ನ ತಪ್ಪಾಗಿ ಅರ್ಥೈಸಿ ಜನಗಳಿಗೆ ದಿಕ್ಕು ತಪ್ಪಿಸಿ ಹಿಂದೂ ಮುಸ್ಲಿಂ ಮೋಹನ್ ವಿಶ್ವ ಅವ್ರದ್ದು ಆಕ್ಷೇಪ ಇದ್ದಿದ್ದು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರೋದಕ್ಕಲ್ಲ, ಉಳಿದ ಸಮುದಾಯಗಳಿಗೆ, ಉಳಿದ ಸಮುದಾಯಗಳ ಕೈಯಿಂದ ಕಿತ್ಕೊಂಡಿದ್ದಕ್ಕೆ ಅವರ ಆಕ್ಷೇಪ ಇರೋದು. ಯಾಕೆ ಕಿತ್ಕೊಂಡ್ರಿ ಅಂತ ಆಕ್ಷೇಪ ಇರೋದು ಅವ್ರದ್ದು. ಈಗ ನಾನೇ ಕೇಳಿದೆ, ಹಿಂದುಳಿದ ವರ್ಗದ ನಿಗಮಗಳ ಸಾಲದ ಬಡ್ಡಿ ಮನ್ನಾ ಆಗಲ್ಲ, ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ ಆಗತ್ತೆ. ಈ ತಾರತಮ್ಯ ಯಾಕೆ ಅಂತ ಪ್ರಶ್ನೆ ಕೇಳೋದವರು. ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ ನೀವು? ಸಾಲ ಮನ್ನಾ ಕೂಡ ಇಂದಿನ ಕಾಂಗ್ರೆಸ್ ಸರ್ಕಾರಗಳು ಮಾಡಿದವೆ. ಮೊನ್ನೆ ತೆಗೆದುಕೊಂಡಿದ್ದಾರೆ ನೀವು. ಇನ್ನೊಂದು ಇಲಾಖೆಗೂ ಬಡ್ಡಿ ಮನ್ನಾನು ಮಾಡುತ್ತೆ, ಸಾಲ ಮನ್ನಾನು ಮಾಡುತ್ತೆ, ಸರ್ಕಾರ ತೀರ್ಮಾನ ಮಾಡ್ತವೆ. ಮಾಡುತ್ತೆ, ಮಾಡಿಲ್ಲ, ಮಾಡಬಹುದು, ಇಲ್ಲಿ ಮಾಡಾಗಿದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1% ಬಡ್ಜೆಟ್ ನ ಹಣವನ್ನು ಕೂಡ ನಿಗದಿ ಮಾಡಿಲ್ಲ. ಸುಮ್ನೆ ಯಾಕೆ ಸುಳ್ಳನ್ನ ಹೇಳ್ಬೇಕು? 4,48,000 ಕೋಟಿ ಬಡ್ಜೆಟ್ ಅಲ್ಪಸಂಖ್ಯಾತರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ? SCP TSP 44,000 ಕೋಟಿ ಕೊಟ್ಟಿರೋದು. ಎಲ್ಲಾ ಇಲಾಖೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲಾ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾರೆ. ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಅಗ್ರಹಾರದವರು ಎಲ್ಲ ಸೇರಿರ್ತಾರೆ. ಸುಮ್ನೆ ಯಾಕೆ ಸುಳ್ಳನ್ನ ಹೇಳ್ಬೇಕು? ಯಾಕೆ? ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ, ಜನಸಂಖ್ಯೆಯ ಆಧಾರದ ಮೇಲೆ ಅನುದಾನವನ್ನ ಕೊಟ್ರೆ ತಪ್ಪೇನಾಗುತ್ತೆ? ಮುಸಲ್ಮಾನರು ಈ ದೇಶದ ನಾಗರಿಕರೇ, ಅವರಿಗೆ ಕೊಡಬೇಕಾಗಿರುವಂತಹ ಹಕ್ಕನ್ನ ಸರ್ಕಾರ ಕೊಡುತ್ತೆ, ಉಳಿದ ಸಮುದಾಯಗಳಿಗೂ ಸೇರಿದಂತೆ. ನೋಡಿ ರಕ್ಷತ್, ಈಗ ಚೆನ್ನಾಗಿ ಟ್ವಿಸ್ಟ್ ಹೇಳಿ ಸುಳ್ಳು ಹೇಳ್ತಾರೆ. 4 ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ ಬರೀ 600 ಕೋಟಿ 0.5% ಕೊಟ್ರೆ ಎಷ್ಟು ಅಂತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ. ಅಂದ್ರೆ ರೇ, ಅದು ನೇರವಾಗಿ ನೀವು ಕೊಡ್ತಾ ಇರೋದು
ಯಾಕೆ ಹಾಗಾದ್ರೆ 50,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀನಿ ಅಂತ ದೊಡ್ಡದಾಗಿ ಪಬ್ಲಿಷ್ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲ, ಅದ್ರಲ್ಲಿ ಯಾರು ಮುಸಲ್ಮಾನರಿಗೆ ಹೋಗ್ತಾ ಇಲ್ವಾ? ಹಾಗಾದ್ರೆ ತಿಂಗಳಿಗೆ 2,000 ರೂಪಾಯಿ ಹಣ ಮುಸಲ್ಮಾನರಿಗೆ ಹೋಗ್ತಾ ಇಲ್ವೇನ್ರಿ? ಫ್ರೀಯಾಗಿ ಮುಸಲ್ಮಾನರಂಗಾರೆ ಓಡಾಡ್ತಾ ಇಲ್ವಾ? ಹಾಗಾದ್ರೆ ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ನೀವೇನು ವಿದ್ಯಾನಿಧಿ ಹಣ ಕೊಡ್ತಾ ಇಲ್ಲ? ಆದ್ರೂ SCPT SPಗೂ ಹಣ ಬಿಡುಗಡೆ ಮಾಡಿದ್ದೀವಿ, ಬೇರೆ ಬೇರೆ ಇಲಾಖೆಗಳು ಹಣ ಬಿಡುಗಡೆ ಮಾಡಿದ್ದೀವಿ. ಅವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗ್ಬೋದು, ನಗರಾಭಿವೃದ್ಧಿ ಇಲಾಖೆ ಆಗ್ಬೋದು, ಮೋಹನ್ ವಿಶ್ವ ಮುಗಿಸ್ಲಿ. ಎಲ್ಲಾ ಇಲಾಖೆಗಳು ಹಣವನ್ನ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ಅವಾಗ ಬಜೆಟ್ ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ತಾವು ಮತ್ತು ಮೋಹನ್ ವಿಶ್ವ ಇಬ್ರು ಲಿಂಕ್ ಅಲ್ಲಿ ಜಾಯಿನ್ ಆಗಿರೋದ್ರಿಂದ ಲಿಮಿಟೇಷನ್ಸ್ ಇದೆ. ಒಬ್ರು ಮಾತಾಡುವಾಗ ಮತ್ತೊಬ್ರು ಮಾತಾಡಬೇಡಿ. ಸ್ಟುಡಿಯೋದಲ್ಲಿ ಇದ್ರೆ ಬೇರೆ ರೀತಿಯಲ್ಲಿ. ನನ್ನ ಪ್ರಶ್ನೆ ಒಂದೇ, ಪ್ರಶ್ನೆ ಒಂದೇ. 2022, 23ಕ್ಕೆ 24, 25ಕ್ಕೆ ಕಂಪೇರ್ ಮಾಡಿದಾಗ 1,055 ಕೋಟಿಯಷ್ಟು ವಿವಿಧ ಅಭಿವೃದ್ಧಿ ನಿಗಮ ಮಂಡಳಿ ಹಣವನ್ನ ಕಿತ್ತಾಕಿ ಕೋತಾ ಮಾಡಿ ಮುಸಲ್ಮಾನರಿಗೆ ಎಕ್ಸ್ಟ್ರಾ ಕೊಡುವಂತದ್ದು ಓಲಾ ಕೇಂದ್ರ ನೀವು ಇಬ್ರು ಮಾತಾಡಿದ್ರೆ ಕೇಳ್ತಿಲ್ಲ. ಒಬ್ರು ಮಾತಾಡುವಾಗ ಮತ್ತೊಬ್ರು ಮಾತಾಡಬೇಡಿ ದಯವಿಟ್ಟು. ನಿಮ್ಮ ಅಧಿಕಾರದಲ್ಲಿ ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪ ಘೋಷಣೆ ಮಾಡಿದ್ದು ಅನುಷ್ಠಾನವಾಗಿಲ್ಲ. ಮುಗೀತಾ? ನಿಮ್ಮ ಹತ್ರ ಉತ್ತರ ಇಲ್ಲ, ಕೇಳಿಸ್ಕೊಳ್ಳಿ. ಐ ಥಿಂಕ್ ರಕ್ಷತ್ ಮ್ಯೂಟ್ ಮಾಡ್ಬೇಕು ರಕ್ಷತ್ ಅವ್ರನ್ನ ದಯವಿಟ್ಟು. ಯಾಕಂತಂದ್ರೆ ಅಭಿವೃದ್ಧಿನೂ ಆಗಿದೆ, ಅನುಷ್ಠಾನನೂ ಆಗಿದೆ. ರಕ್ಷತ್ ಮ್ಯೂಟ್ ಮಾಡ್ಬೇಕು ಅವ್ರನ್ನ. ತಲೆಯಲ್ಲಿ ಬುದ್ಧಿ ಇಲ್ಲ. ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡಬೇಡಿ. ಯಾಕೆ ನೀವು ಸ್ಟುಡಿಯೋದಲ್ಲಿ ಇದ್ದಾಗ ಇಬ್ರು ಮಾತಾಡಿದ್ರೆ ನನಗೆ ಓಕೆ. ನೀವು ಲಿಂಕ್ ಅಲ್ಲಿ ಜಾಯಿನ್ ಆಗಿರೋದ್ರಿಂದ ಇಬ್ರು ಮಾತಾಡಿದ್ರೆ ನಮ್ಮ ವೀಕ್ಷಕರಿಗೆ ಏನೂ ಅರ್ಥ ಆಗಲ್ಲ. ಆ ಕಾರಣಕ್ಕಾಗಿ ಇನ್ನೊಬ್ರು ಮಾತಾಡಬೇಡಿ. ಮೋಹನ್ ವಿಶ್ವ ರಕ್ಷತ್ ಇನ್ನೊಂದು ಓಲೈಕೆ ಹೇಳ್ತೀನಿ ಕೇಳಿ. 10,000 ಕೋಟಿ ಅವಾಗೆ ಒಂದು ಉದಾಹರಣೆ ಕೊಟ್ಟೆ, ಮತ್ತೊಂದು ಹೇಳ್ತೀನಿ ಕೇಳಿ. ಯಾವಾಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ನಿಮ್ಗೆ ತಿದ್ದುಪಡಿ ಮಾಡುತ್ತೆ ಅಂತ ಗೊತ್ತಾಯ್ತು, ಆಗ ಇಮ್ಮಿಡಿಯೇಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನೋ ಸೇಮ್ ಜಮೀರ್ ಅಹಮದ್ ಖಾನ್ ತಾಲೂಕ್ಗಳಲ್ಲಿ ಜಿಲ್ಲೆಗಳಲ್ಲಿ ತಹಸೀಲ್ದಾರು DC-ಗಳನ್ನೆಲ್ಲ ಕರೆಸ್ಬಿಟ್ಟು ವಕ್ಫ್ ಅದಾಲತ್ ಅಂತ ಹೇಳಿ ಇದ್ದಂತ ಅನೇಕ ಜಾಗಗಳನ್ನ, ರೈತರಿಗೆ ಸೇರಿದಂತ ಜಾಗಗಳನ್ನೆಲ್ಲ ಆಲ್ಮೋಸ್ಟ್ 47,000 ಎಕರೆಯಷ್ಟು ಜಾಗಗಳನ್ನ ವಕ್ಫ್ ಬೋರ್ಡ್ಗೆ ಸೇರಿಸುವಂತ ಕೆಲಸ ಮಾಡ್ತು. ಅದು ಓಲೈಕೆ ಇದು ನಿಮ್ಗೆ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಉತ್ತರ ಇಲ್ಲ ಅಷ್ಟೇ, ಗೊತ್ತಾಯ್ತಲ್ಲ? ಅದು ಓಲೈಕೆ ಪರಮಾವಧಿ. ಬ್ಯಾಕ್ ಟು ಬ್ಯಾಕ್ ರಕ್ಷಿತ್ ಈ ಸರ್ಕಾರ ಅಧಿಕಾರ ಬಂದಾಗಿಂದ ಅದು ಕೂಡ ಓಲೈಕೆನಾ? ನೋಡ್ರಿ, ಸರ್ಕಾರವಾಗಿ ಹಿಂದೂ ದೇವಾಲಯಗಳ ಜಮೀನು ಬುದ್ಧಿ ಇಲ್ಲ ಅಂತ ಆಗುತ್ತೆ. ತೆರವುಗೊಳಿಸ್ತೀವಿ. ಇದು ಸರ್ಕಾರಗಳು ಬುದ್ಧಿ ಇಲ್ಲ ಮಾಡ್ತಾ ಇದ್ದೀವಿ. ನೀವು ಯಾವತ್ತೂ ಜವಾಬ್ದಾರಿನ ನಿರ್ವಹಿಸಿಲ್ಲ, ನೀವು ಜವಾಬ್ದಾರಿನ ನಿಭಾಯಿಸ್ತಿಲ್ಲ, ನೀವು ನಿರ್ವಹಿಸ್ತಿಲ್ಲ, ನೀವು ನಾವು ಮಾಡ್ತಾ ಇದೀವಿ. ನಟರಾಜ್ ಗೌಡ್ರೆ ಒಂದು ನಿಮಿಷ. ಮೋಹನ್ ವಿಶ್ವ ಇಬ್ಬರದ್ದು ಆಡಿಯೋ ಪ್ರಾಬ್ಲಮ್ ಆಗ್ತಿದೆ. ನಾನು ಒಮ್ಮೆ ನಿಮ್ ಇಬ್ಬರದ್ದು ಆಡಿಯೋ ಒಂದು ಸರಿ ಮಾಡ್ಕೊಳ್ಳೋಣ. ಇರಿ ಒಂದ್ ನಿಮಿಷ. ನಾನು ಮೋಹನ್ ಗೌಡ್ರನ್ನ ಆಡ್ ಮಾಡ್ಕೋತೀರಿ. ಮೋಹನ್ ಗೌಡ್ರೆ, ಜನಸಂಖ್ಯೆಯ ಆಧಾರದ ಮೇಲೆ ಅನುದಾನವನ್ನ ಹಂಚಿಕೆ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡಬೇಕಾದಂತ ಅಗತ್ಯ ಏನಿದೆ? ಬಡಪಾಯಿ ಮುಸಲ್ಮಾನರಿಗೆ ಅನುಕೂಲ ಆಗತ್ತೆ ಅಂತಂದ್ರೆ ಏನ್ ತಪ್ಪು ರೀ? ಯಾಕೆ ತಪ್ಪು? ಅದರಲ್ಲೂ ನೀವು ಧರ್ಮ ಹುಡುಕೋದು ಯಾಕೆ? ಬಡತನ ಹುಡುಕಬೇಕು, ಸಮಸ್ಯೆ ಹುಡುಕಬೇಕು. ನೋಡಿ, ಇದರಲ್ಲಿ ಆಧಾರದ ಮೇಲೆ ನಾವು ಇದು ಅನುದಾನವನ್ನ ನಾವು ನೋಡುವುದಾದ್ರೆ, ಈಗ ಅದೇ ನಾನು ಜನಸಂಖ್ಯೆ ಆಧಾರದ ಮೇಲೆ ಅನುದಾನದ ವಿಚಾರವನ್ನು ಮಾಡುವುದಾದ್ರೆ, ನಮ್ಮ ರಾಜ್ಯದ ಜನಸಂಖ್ಯೆ 7 ಕೋಟಿ. 7 ಕೋಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಇತ್ತೀಚಿನ ವರದಿ ಪ್ರಕಾರ 75 ಲಕ್ಷ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಈಗ ಧರ್ಮದ ಆಧಾರದ ಮೇಲೆ ನಾವು ಅನುದಾನವನ್ನ ಹಂಚಿಕೆ ನೋಡಿದ್ರೆ, ಕಳೆದ 3 ಬಜೆಟ್ ಅಲ್ಲಿ ಸಿದ್ದರಾಮಯ್ಯರು 15,000 ಕೋಟಿ ರೂಪಾಯಿಗಳನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಧರ್ಮದ ಆಧಾರದ ಮೇಲೆ ಈಗ ಬ್ರಾಹ್ಮಣರಿಗೆ ಎಷ್ಟು ಕೊಟ್ಟಿದ್ದಾರೆ, ಒಕ್ಕಲಿಗರಿಗೆ ಎಷ್ಟು ಕೊಟ್ಟಿದ್ದಾರೆ, ಅಥವಾ ಹಿಂದೂಗಳಿಗೆ ಎಷ್ಟು ಕೊಟ್ಟಿದ್ದಾರೆ? ಈಗ 75 ಲಕ್ಷ ಮುಸಲ್ಮಾನರಿಗೆ ಅಷ್ಟು. ಅದೇ ಕೇಳಿದೆ ಮೋಹನ್ ಗೌಡ್ರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಬಜೆಟ್ ನಲ್ಲಿ 44,000 ಕೋಟಿ ಮೀಸಲಿಡಲಾಗಿದೆ. ಅವರು ಹಿಂದೂಗಳಲ್ವಾ? ಪರಿಶಿಷ್ಟ ಜಾತಿ ಪಂಗಡದವರು ಹಿಂದೂಗಳಲ್ವಾ? ಜಾತಿ ಪರಿಶಿಷ್ಟ ಪಂಗಡ ಅದು ಬಡತನದ ಆಧಾರದ ಮೇಲೆ ಅವರ ಸಾಮಾಜಿಕ ಮುಸಲ್ಮಾನರೆಲ್ಲ ಅಂಬಾನಿಗಳ ಅದಾನಿಗಳ ಮಟ್ಟದ ಆಧಾರದ ಮೇಲೆ ಪರಿಶಿಷ್ಟ ಬಡವರಿದ್ದಾರೆ ತಾನೆ. ಮುಸಲ್ಮಾನರೆಲ್ಲ ಶ್ರೀಮಂತರೇ ಇರೋದು. ಪ್ರತಿ ಸರ್ಕಾರದಲ್ಲೂ ಕೊಡ್ತಾರೆ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಅನುದಾನದ ಹಂಚಿಕೆ ಏನು ಮುಸ್ಲಿಮರಿಗೆ ಅಂತಲೇ ಕೊಡ್ತಾ ಇದ್ದಾರೆ, ಅಥವಾ ಇತ್ತೀಚೆಗೆ 4% ರಿಸರ್ವೇಶನ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಪ್ಯೂರ್ ಆಗಿ ಅಲ್ಪಸಂಖ್ಯಾತರ ಮುಸಲ್ಮಾನರ ಓಲೈಕೆಗಾಗಿ ಮಾಡ್ತಾ ಇದೆ.
ಈ ಜನಸಂಖ್ಯೆ ಆಧಾರದ ಮೇಲೆ ನಾವು ನೋಡುದಾದ್ರೂ ಇವತ್ತು ಇವರು ಏನು ಬಜೆಟ್ ಅಲ್ಲಿ ಅವರಿಗಾಗಿ ಅಲೋಕೇಶನ್ ಮಾಡಿರುವಂತದ್ದು ಆ ಅಂದ್ರೆ ಅನ್ಯ ಸಮುದಾಯ, ಅನ್ಯ ಬಹುಸಂಖ್ಯಾತ ಹಿಂದೂ ಸಮುದಾಯ ಇರಬಹುದು, ಬೇರೆ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯನೇ ಇದೆ. ಇವತ್ತು 15,000 ಕೋಟಿ ರೂಪಾಯಿ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗ ಅಭಿವೃದ್ಧಿ ನಿಗಮ ಇದೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ, ಬೇರೆ ಬೇರೆ ಜಾತಿಗೆ ಸಂಬಂಧಿಸಿದಂತ ಅಭಿವೃದ್ಧಿ ನಿಗಮಗಳಿದಾವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಿಸಿದಂತೆ ಸಪರೇಟ್ ಆದಂತ ಬಜೆಟ್ ಅಲೋಕೇಶನ್ ಆಗುತ್ತೆ. ಇಷ್ಟೆಲ್ಲ ಕೊಟ್ರು ಕೂಡ ಅವರಿಗೊಂದಿಷ್ಟು ಸ್ವಲ್ಪ ಕೊಟ್ಟು ನೀವು ತಕರಾರು ಎತ್ತೀರಿ. ಇದು ಸರಿ ಅಂತ ಅನ್ಸುತ್ತಾ ನಿಮಗೆ? ಸ್ವಲ್ಪ ಇಲ್ಲ 12% ಜನಸಂಖ್ಯೆ ಇರುವವರಿಗೆ ಇವತ್ತು 25% ಬಜೆಟ್ ಅಲೋಕೇಶನ್ ಮಾಡಿದ್ರೆ ಹೇಗೆ ಸರಿ ಆಗತ್ತದು? 12% ಜನಸಂಖ್ಯೆ 25% ಟೋಟಲ್ ಬಜೆಟ್ ಅಲೋಕೇಶನ್ ಮಾಡ್ತಾ ಇದ್ದೀರಾ. 4 ಲಕ್ಷ ಕೋಟಿಯ ಬಜೆಟ್ ನಲ್ಲಿ 600 ಕೋಟಿ ಕೊಟ್ಟರು, 3,000 ಕೋಟಿ ಎಲ್ಲವೂ ಸೇರಿ 3,000 ಕೋಟಿ ಆಯ್ತು ಅಂತಂದ್ರೆ 25% ಆಯ್ತಾ? ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಅದೆಲ್ಲ ತೆಗೆದು ನೀವು ಜನಸಂಖ್ಯೆ ಆಧಾರದ ಮೇಲೆ, ನೀವು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇತರ ಸಮುದಾಯಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅದನ್ನು ತೋರಿಸಿ ಲೆಕ್ಕ ಕೊಡ್ಲಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಂತ ಹೇಳಿದೆ 44,000 ಕೋಟಿ. ನೀವು ಅದನ್ನ ಡಾಟಾ ಸಂಖ್ಯೆ 44,000 ಕೋಟಿ ನೋಡಿ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವರ ಸಾಮಾಜಿಕ ಶೈಕ್ಷಣಿಕ ಬಡತನದ ಹಿನ್ನೆಲೆಯ ಆಧಾರದ ಮೇಲೆ ಕೇಳಿದೆ. ಮುಸ್ಲಿಂ ಸಮುದಾಯಕ್ಕೂ ಆ ಸಮಸ್ಯೆ ಇದೆ, ಬಡತನ ಸಮಸ್ಯೆ ಇದೆ, ಶೈಕ್ಷಣಿಕ ಸಮಸ್ಯೆ ಇದೆ, ಅವ್ರಿಗೆ ಕೊಡ್ಬೇಕಲ್ವಾ? ಸರ್ಕಾರದ ಜವಾಬ್ದಾರಿ ಅಲ್ವಾ ಅದು? ಮುಸ್ಲಿಂ ಸಮುದಾಯಕ್ಕೂ ಸಮಸ್ಯೆ ಇದೆ ತಾನೆ, ಕೊಡಬೇಕು. ಕೊಡ್ಲಿಕ್ಕೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಮೀರಿ ಇವತ್ತು ಅಲ್ಪಸಂಖ್ಯಾತರಿಗೋಸ್ಕರನೇ ಮುಸಲ್ಮಾನರಿಗೋಸ್ಕರನೇ ನಡೆಸಲ್ಪಡುವ ಸರ್ಕಾರ ರೀತಿಯಲ್ಲಿ ಮಾಡುವಂತದ್ದು ಇದು ಬಹುಸಂಖ್ಯಾತ ಅನ್ಯ ಸಮುದಾಯದ ಮೇಲೆ ಮಾಡದಂತ ಅನ್ಯಾಯ ಇದೆ. ಈಗ ಹಿಂದೂ ಸಂಘಟನೆಯ ಮುಖಂಡರು ಓಲೈಕೆ ಅಂತ ಹೇಳ್ಬೋದು, ಬಿಜೆಪಿ ಅವರು ಓಲೈಕೆ ಅಂತ ಹೇಳ್ಬೋದು, ನೀವು ಸೇರ್ಕೊಂಡು ಓಲೈಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವ್ರು ಏನ್ರಿ ಮಾಡ್ಬೇಕು ಪಾಪ? ನೀವು ಓಲೈಕೆ ಅಂತ ಹೇಳ್ಬಿಟ್ರೆ ಅವರು ಹೇಳಿದ್ರು ಇವರು ಹೇಳಿದ್ರು. ಬಿಜೆಪಿನವರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನು ತೋರಿಸ್ಬಿಟ್ಟು ಒಂದು ನೋಡಿ, ಕರ್ನಾಟಕ ಜನಗೆ ಬೇಖೂಫ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಬೇರೆ ಮುಸಲ್ಮಾನರಿಗೆ ಕೊಡ್ತಾ ಇದ್ದೀವಿ ಅಂತ ಒಂದು ಇದು ನಡೀತಾ ಇದೆಲ್ಲ, ಅದೇನು ನಮಗೆ ಮಾತು ಕೊಟ್ಟಿರೋದು ಅದರಲ್ಲಿ ಒಂದು ಮಾತು ಇರು ನಡೀಲಿಲ್ಲ. ಎಷ್ಟೋ ವಾದಗಳು ಮಾಡಿದ್ರು, ಎಷ್ಟೋ ಇದು ಹೇಳಿದ್ರು, ನಾವು ಬಂದಿದ ಮೇಲೆ ಮುಸಲ್ಮಾನರಿಗೆ ಹಂಗ್ ಮಾಡ್ತೀವಿ ಒಂದೂ ಇದು ಮಾಡಲಿಲ್ಲ. ಆದ್ರೆ ನೋಡಿ, ಅದು ಈಗ 10,000 ಕೋಟಿ ಅಂತ ಸಿದ್ದರಾಮಯ್ಯ ಸರ್ ಹೇಳಿದ್ರಲ್ಲ, ಹೇಳಿದ ತಕ್ಷಣ ಬಿಜೆಪಿನವರು ಫುಲ್ಲು ಮುಸಲ್ಮಾನರಿಗೆ. ಸಾದಿಕ್ ಪಾಷಾ ಅವರೇ, ನಾನು ಇಷ್ಟೇ ಕೇಳ್ತಾ ಇರೋದು, ಹಿಂದೂ ಸಂಘಟನೆಯವರು ಓಲೈಕೆ ಅಂತ ಹೇಳ್ತಾರೆ, ಬಿಜೆಪಿಯವರು ಅದರಲ್ಲಿ ಆಕ್ಷೇಪ ಇತ್ತು, ನೀವು ಅದನ್ನ ವಿರೋಧ ಮಾಡಿದ್ರಲ್ಲ, ಮತ್ತೆ ಕಾಂಗ್ರೆಸ್ನವರು ಏನ್ ಮಾಡಬೇಕು ಅಂತ ಪ್ರಶ್ನೆ. ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಏನ್ ಮಾಡಿದೆ? ಕಣ್ಣಿ ಎದುರುಗಡೆ ಇದ್ದೆ ಅವಮಾನ. ನಮ್ಗೆ ಇಷ್ಟು 70 ವರ್ಷದಿಂದ ಇಷ್ಟು ದೊಡ್ಡ ಅವಮಾನ ನಮ್ಗೆ ಯಾವತ್ತೂ ಆಗ್ಲಿಲ್ಲ. ಇದರಿಂದ ನಮಗೆ ನೋಡಿ, ನಾವು ಓಟು ಕೊಟ್ಟಿದ ಮೇಲೆ ಬಂದಿದ ಮೇಲೆ ನಮ್ಮ ಓಟ್ ತಗೊಂಡು ನಮ್ಮನ್ನು ಅವಮಾನ ಮಾಡಿದ್ರಲ್ಲ, ನಾಚಿಕೆ ಬರ್ಬೇಕು ಕಾಂಗ್ರೆಸ್. ನಟರಾಜ್ ಗೌಡ್ರೆ, ಕೆಲವು ಮನಸ್ಥಿತಿ ಇದೆ. ಯಾವುದು ಸಾಮಾಜಿಕ ನ್ಯಾಯ, ಯಾವುದು ಅಭಿವೃದ್ಧಿ, ಎಲ್ಲ ಸ್ವಲ್ಪ ಅಲ್ಪಸಂಖ್ಯಾತರಾಗಬಹುದು, ಬಹುಸಂಖ್ಯಾತರಾಗಬಹುದು, ಎಲ್ಲರಿಗೂ ಸಮಾನವಾದ ಅಭಿವೃದ್ಧಿ ಆಗಬೇಕು ಅಂತ ಸರ್ಕಾರ ಬಿಡುಗಡೆ ಮಾಡಿದೆ. 2026 ಬಜೆಟ್ ನಲ್ಲಿ ದೇವಾಲಯಗಳ ಮೂಲಭೂತ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ, 500 ಕೋಟಿ ರೂಪಾಯಿ ಬರೀ ಟ್ರಸ್ಟಿಗೆ 6,000 ರೂಪಾಯಿ ಅಲ್ಲ, ಪ್ರತಿ ಅದರಲ್ಲಿ 1,000 ಕೋಟಿ ದೇವಸ್ಥಾನದಿಂದಲೇ ಸರ್ಕಾರಕ್ಕೆ ಬರುತ್ತೆ ತಿಳ್ಕೊಳ್ಳಿ. ಆಮೇಲೆ ಅವ್ರಿಗೆ ಸಣ್ಣ ಅವ್ರಿಗೆ ಸಪೋರ್ಟರ್ ಇದೆ, ಇವೆಲ್ಲ ಇವ್ರ ಕಣ್ಣು ಕಾಣಲ್ಲ. ಕೋಮುವಾದಿ ಮನಸ್ಥಿತಿ ಇರ್ತಕ್ಕಂಥವ್ರು ಕೇಳಿದಂತ ಪಾಯಿಂಟ್ ರೈಸ್ ಮಾಡಿದ್ದೆ. ಅದನ್ನ ನೀವು ಮುಸಲ್ಮಾನರಿಗೆ ಕೊಟ್ಟಾಗ ಪ್ರಶ್ನೆಗಳನ್ನ ಕೇಳ್ತೀರಿ, ಆದ್ರೆ ಬೇರೆ ಬೇರೆ ಜಾತಿಯ ನಿಗಮಗಳಿದಾವೆ, ಅವರಿಗೂ ಕೊಟ್ಟಿದ್ದಾರೆ, ಎಲ್ಲರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಜವಾಬ್ದಾರಿ. ಅದನ್ನ ಆಕ್ಸೆಪ್ಟ್ ಮಾಡಿ. ರಕ್ಷತ್ ಅವ್ರದ್ದು ಮ್ಯೂಟ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಮಧ್ಯದಲ್ಲಿ ಬಾಯ್ ಹಾಕಿದ್ರೆ. ಮೋಹನ್ ವಿಶ್ವ ಅವರೇ, ನೋಡಿ, ಈಗ ನಂದು ನೇರ ಪ್ರಶ್ನೆ, 2-3 ಪ್ರಶ್ನೆಗಳು. ನೀವು ಆಗ್ಲೇ ಒಳ್ಳೆ ವಿಷಯ ಎತ್ತಿದ್ರಿ, ಮುಸಲ್ಮಾನರಲ್ಲಿ ಬಡವರು ಇಲ್ವಾ, ಅಂಬಾನಿಗಳಿದಾರ, ಎಲ್ಲಾರು ಅಂತ ಹೇಳ್ಬಿಟ್ಟು, ಆಯ್ತಾ? ಇಲ್ಲಿ ನಾನು ಇವ್ರು ಇಷ್ಟೆಲ್ಲಾ ಮಾತಾಡ್ತಾರಲ್ಲ, ಸಾದಿಕ್ ಪಾಷಾ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ, ನಾನು ಕಾಂಗ್ರೆಸ್ ಅವ್ರಿಗೂ ಅದೇ ಪ್ರಶ್ನೆನೇ ಕೇಳ್ತೀನಿ.
ನೀವು ಮೊನ್ನೆ ಆ ಕೋಗಿಲಿನಲ್ಲಿ ಎತ್ತಂಗಡಿ ಮಾಡಿಸಿದ್ರಲ್ಲ ಅಕ್ರಮವಾಗಿ ನೆಲೆಸಿದ್ದವ್ರಿಗೆ, ಅವ್ರಿಗೆ ನೀವು ಸರ್ಕಾರದಿಂದ ಯಾಕೆ ಜಾಗ ಕೊಟ್ರಿ? ಯಾಕೆ ವಕ್ಫ್ ಮಂಡಳಿಯಲ್ಲಿ ಎಲ್ಲಿಲ್ವಾ ಜಾಗ? ಆಗಾದ್ರೆ ವಕ್ಫ್ ಯಾರಿಗೋಸ್ಕರ ಮಾಡೋದು? ನಿಮ್ ಪ್ರಕಾರ ವಕ್ಫ್ ಬಡವರಿಗೋಸ್ಕರ ಧನ ಧರ್ಮ ತಾನೇ ಮಾಡೋದು? ಕೊಡ್ಬೇಕಿತ್ತು ಹಾಗಾದ್ರೆ ವಕ್ಫ್ ಮಂಡಳಿನೇ. ಅದು ವಕ್ಫ್ ಜಮೀನ್ ಗೌರ್ಮೆಂಟ್ ಅಲ್ಲ ಮೋಹನ್ ವಿಶ್ವ ಅವರೇ, ಮುಸಲ್ಮಾನ ಅಲ್ಲಾ ಹೆಸರಿಂದ ಕೊಟ್ಟಿರೋದು, ದಾನ ಮಾಡಿರೋದು. ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ ಕೇಳಿಸ್ಕೊಡ್ರಿ, ಆಮೇಲೆ ನೀವು ಉತ್ತರ ಕೊಡಿ. ನಾನು ನೀವು ಮಾತಾಡ್ಬೇಕಾರೆ ಸೈಲೆಂಟ್ ಆಗಿ ಕೇಳಿಸ್ಕೊಂಡೆ ಅಲ್ವಾ? ನೀವು ಬಡ ಮುಸಲ್ಮಾನರ ಬಗ್ಗೆ ಮಾತಾಡಲ್ಲ, ಅಲ್ಲಿಂದ ಕೊಡ್ಬೇಕಿತ್ತು, ಯಾಕೆ ಕೊಟ್ಟಿಲ್ಲ? ಎರಡನೇದು, ಹಾಗಾದ್ರೆ ಮತ್ತದೇ ವಕ್ಫ್ ಬರ್ತೀನಿ ನಿಮ್ಗೆ. ಇಡೀ ದೇಶದಲ್ಲಿ ಡಿಫೆನ್ಸ್ ಅವೆಲ್ಲ ಬಿಟ್ರೆ ಹೈಯೆಸ್ಟ್ ಅಸೆಟ್ ಇರುವಂತದ್ದು ವಕ್ಫ್ ಮಂಡಳಿ ಮೂರನೇ ಸ್ಥಾನದಲ್ಲಿದೆ. 3 ಲಕ್ಷ ಕೋಟಿ ಅಷ್ಟಿದೆ. ಅದನ್ನೆಲ್ಲ ಬಡ ಮುಸಲ್ಮಾನರಿಗೆ ಹಂಚ್ಬಿಟ್ರೆ ಹಾಗಾದ್ರೆ ನೋಡೋಣ. ತಿಂದವ್ರು ಯಾರು, ಸ್ಕ್ಯಾಮ್ ಮಾಡಿದವ್ರು ಯಾರು ಕರ್ನಾಟಕದಲ್ಲಿ? ಇದೇ ಕಾಂಗ್ರೆಸ್ ಟಾಪ್ ನಾಯಕರು. ಇದೇ ಪ್ರಶ್ನೆಯನ್ನ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿಗಳಿಗೆ ದೇವಸ್ಥಾನದಿಂದ ಕೊಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ದೇವಸ್ಥಾನದಿಂದ ಕೊಡ್ರಿ ಅಂತ. ಕೇಳಿಸ್ತಿಲ್ಲ, ಕೇಳಿ. ಹಲೋ, ಈಗ ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರ ಯಾಕ್ರಿ ಕೊಡಬೇಕು? ದೇವಸ್ಥಾನದಿಂದ ಕೊಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅಲ್ಲ, ವಕ್ಫ್ ಕಾಯ್ದೆ ತಂದು ವಕ್ಫ್ ಮಂಡಳಿ ಒಳಗಡೆ ಆಸ್ತಿ ಸೇರಿಸೋರು ಇವರೇ ತಾನೆ. ಮುಜರಾಯಿ ಮುಖಾಂತರ ಕೊಡಿ ಅಂತ ಹೇಳಿದ್ರೆ, ದೇವಸ್ಥಾನದ ಆಸ್ತಿ ಹಂಚಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಒಂದ್ ನಿಮಿಷ, ಸರ್ಕಾರಕ್ಕೆ ಮುಜರಾಯಿಯಿಂದ ಹಣ ಬರುತ್ತೆ, ಬೇರೆ ವಕ್ಫ್ ಮಂಡಳಿಯಿಂದ ಹಣ ಬರುತ್ತಾ? ಮಸೀದಿಯಿಂದ ಹಣ ಬರುತ್ತಾ? ಚರ್ಚಿಂದ ಹಣ ಬರುತ್ತಾ? ಬಟ್ ದೇವಸ್ಥಾನದ ದುಡ್ಡನ್ನ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇಲ್ಲ ಮೋಹನ್ ವಿಶ್ವ. ಸರ್ಕಾರ ಅನುದಾನ 1% ಹೋಗುತ್ತೆ, ಅದು ಮೇಂಟೆನೆನ್ಸ್. ಮೂಲಭೂತ ಸೌಕರ್ಯಕ್ಕೆ ಹಣ ಕೊಡುತ್ತೆ. ದೇವಸ್ಥಾನದ ದುಡ್ಡು 1% ಮೇಂಟೆನೆನ್ಸ್ ಹೋಗುತ್ತೆ. ದೇವಸ್ಥಾನದ ಅಭಿವೃದ್ಧಿಗೆ ಇದೆಲ್ಲ ಕಥೆಗಳಷ್ಟೇ ಹೇಳೋದು ಇವರು. 24,000 ಕೋಟಿ ಯಾಕೆ ಈ ಒಳ್ಳೆ ಬಾಯ್ ಪಡ್ಕೊಂತಾರ ಮಾತಾಡ್ತಿರೋದು ನೀವು? ಬಾಯ್ ಪಡ್ಕೊಂತಾರ ಆಗ್ತಿರೋದ್ರಿ? ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ? ಬಜೆಟ್ ಬುದ್ಧಿ ಇಲ್ವಾ ನಿಮ್ಗೆ? ಬಜೆಟ್ ಅಲ್ಲಿ ನಾವು ಇಲಾಖೆಯಿಂದ ಸರ್ಕಾರಕ್ಕೆ ಇನ್ಕಮ್ ಇಲ್ಲ, ಬಂದ ದುಡ್ಡು ದೇವಸ್ಥಾನ. ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಅವರಿಗೆ ಸರ್ಕಾರ ನಟರಾಜ್ ಗೌಡ್ರೆ ಚಿಕ್ಕ ಬ್ರೇಕ್ ಸಮಯ, ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.